ನನ್ನ ಹೆಸರು ಸೋಮಶೇಖರ್ ಅಂತ, ಕನ್ಮಂಗ್ಲ ಗ್ರಾಮ ಪಂಚಾಯತಿ ಸದಸ್ಯನು. ಬೇಕೇ ಬೇಕು, ಬೇಕೇ ಬೇಕು, ತೊಲಗಲಿ ತೊಲಗಲಿ ಪಿಡಿಒ, ತೊಲಗಲಿ ತೊಲಗಲಿ ತೊಲಗಲಿ, ಆಗಲಿ ಆಗಲಿ ಪಿಡಿಒ ಅಮಾನತಾಗಲಿ. ನಾನು ಇಲ್ಲಿ ಹೋರಾಟ ಇಟ್ಕೊಂಡಿರೋದು ಅಹೋರಾತ್ರಿ ಧರಣಿ ಉದ್ದೇಶ ಅಂಗನವಾಡಿ ಉಳಿಬೇಕು, ಸರ್ಕಾರಿ ಜಾಗ ಉಳಿಬೇಕು, ಸರ್ಕಾರಿ ರಸ್ತೆ ಸಮೇತ ಫೇಕ್ ಹಕ್ಕುಪತ್ರ ಸೃಷ್ಟಿ ಮಾಡಿ ಈ ಏನು ಟಿ ಶ್ರೀನಿವಾಸ್ ಅಂತವ್ರೆ ಕನ್ಮಂಗ್ಲ ಗ್ರಾಮ ಪಂಚಾಯತಿ PDO ಡೆಪ್ಟೇಷನ್ ಮೇಲೆ ಬಂದಿರೋರು, ಅವರು ಕೂಡಲೇ ಅಮಾನತ್ತಾಗಬೇಕು. ನಾನು ಬೆಳಗ್ಗೆ 4 ದಿನದಿಂದ ಮಾಡ್ತಾಯಿದ್ದೆ, 5ನೇ ದಿನ ಇವತ್ತು. ಬೆಳಗಿನ ಜಾವ ನಾನು ಮಲಗಿದ್ರೆ ಎಬ್ಬರಿಸ್ಕೊಂಡು ಪೊಲೀಸರು ಸ್ಟೇಷನ್ಗೆ ಕರ್ಕೊಂಬಂದರು. ಏನಕ್ಕೆ ಕರ್ಕೊಂಬಂದರು, ಎತ್ತು ಕರ್ಕೊಂಬಂದರು ಅಂತ ನನಗೆ ಗೊತ್ತಿಲ್ಲ. ಟಿಫನ್ ಮಾಡು ಅಂದರೆ ಟಿಫನ್ ಟೈಮ್ಗೆ ನಂಗೆ ಮಾಡೋಕ್ಕೆ ಬೇಜಾರು. ಸ್ನೇಹಿತರು ಯಾರೋ ಒಂದು ಇಡ್ಲಿ ತಿಂದು ಇಲ್ಲಿದ್ದೀನಿ ಸರ್. ನನ್ನ ವಿರುದ್ಧ ಯಾರು ಪ್ರತಿಭಟನೆ ಮಾಡೋರೆ, ಹೆಂಗೆ ಪ್ರತಿಭಟನೆ ಮಾಡೋರೆ, ಯಾಕೆ ಪ್ರತಿಭಟನೆ ಮಾಡೋರೆ, ನಾನು ಅಂಥೋ ತಪ್ಪು ಏನು ಮಾಡಿದ್ದೀನಿ, ನನ್ನ ಹಿನ್ನೆಲೆ ಏನೋ, ಪ್ರತಿಭಟನೆ ಮಾಡಿದವ್ರ ಹಿನ್ನೆಲೆ ಏನೋ ಎಲ್ಲ ಜಗಜ್ಜಾಹಿರೋದು. ಹಂಗಾಗಿ ಯಾರು ಪ್ರತಿಭಟನೆ ಮಾಡೋರು ಅಂತಲೇ ಗೊತ್ತಿಲ್ಲ, ಯಾರು ಏನಕ್ಕೆ ಮಾಡೋರು ಅಂತಲೇ ಗೊತ್ತಿಲ್ಲ. ನಾನು ಸ್ಟೇಷನ್ಗೆ ತಂದು ಅರೆಸ್ಟ್ ಮಾಡಿನೋ, ಹಂಗೆ ಕರ್ಕೊಂಬಂದಿನೋ, ಕೂತ್ರಿಸ್ಕೊಂಡವ್ ಸರ್. ಇದು ನನಗೆ ನ್ಯಾಯ ಸಿಗೋವರೆಗೂ ನನಗೆ CO ಆಗಲಿ, ಕಮಿಷ್ನರ್ ಆಗಲಿ, ನನಗೆ ಯಾರೋ ಒಬ್ರು ಈ ಅಧಿಕಾರಿಗಳು ಏನು ಅಧಿಕಾರ ಅವ್ರಿಗೆ, ಈ ಅಧಿಕಾರ ಇರೋರು, ಅಧಿಕಾರ ಇಲ್ದವ್ರು ಬೇಡ, ಅಧಿಕಾರ ಇರೋರು ಅಧಿಕಾರ ಚಲಾಯಿಸಿ ನಿನಗೆ ನ್ಯಾಯ ಕೊಡಿಸ್ತೀರಿ, ನ್ಯಾಯ ಕೊಟ್ಟಿದ್ದೀರಿ ನೋಡು ಅನ್ನೋವರೆಗೂ ನನ್ನ ಹೋರಾಟ ಬಿಡಲ್ಲ. ನಾನು ಈ ಅರೆಸ್ಟ್ ಮಾಡವ್ರೆ ಅಂತ ನಾನು ಕರ್ಕೊಂಬಂದವ್ರೆ ಅಂದ್ಕೊಂಡಿದ್ದೀನಿ, ನಿಮ್ಮ ವಶಕ್ಕೆ ತಗೊಂಡವ್ರೆ ಅಂತ ಅಂದ್ಕೊಂಡಿದ್ದೀನಿ. ಅರೆಸ್ಟ್ ಅಂತ ಗೊತ್ತಿಲ್ಲ, ಇಲ್ಲಾಂದರೆ ಏನು ಅಂತ ಈ ಪ್ರೊಸೀಜರ್ ಗೊತ್ತಿಲ್ಲ. ಒಂದು ನೋಟಿಸ್ ಕೊಟ್ಟರು, ನೀನು ಅಲ್ಲಿ ಮಾಡೋದು ಸರ್ಕಾರಿ ಆಸ್ತಿ ಇರೋದ್ರಿಂದ, ಸರ್ಕಾರಿಗೆ ಜಾಗ ಇರೋದ್ರಿಂದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗ್ತದೆ, ನೀನು ನೆಕ್ಸ್ಟ್ ಅಲ್ಲೇ ಮಾಡಿದ್ರೆ ನೀನು ಕಾನೂನು ರೀತಿಯಾಗಿ ಕ್ರಮ ತಗೊಂತೀರಿ ಅಂತ ಹೇಳವ್ರೆ. ನನ್ನ ಜೈಲಿಗೆ ಹಾಕ್ತೀರಿ ಆ ಥರದ್ದೇನೂ ಹೇಳಿಲ್ಲ ನನಗೆ. ಆ ಬರವಣಿಗೆಗೆ ಆ ನೋಟಿಸ್ ಬೇಕಾದ್ರೆ ನಿಮಗೂ ಕೊಡ್ತೀನಿ. ಹಂಗಾಗಿ ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಹೋಗೋ ಮಾತಿಲ್ಲ. ಅದು ಜೈಲಾದರೂ ಆಗ್ಬೋದು, ಸ್ಟೇಷನ್ ಆದರೂ ಕೂತ್ರಿಸ್ಕೊಬೋದು, DC ಆಫೀಸ್ ಮುಂದೆ ಆದರೂ ಕೂತ್ರಿಸ್ಬೋದು, ಅದು ಅವ್ರಿಗೆ ಸೇರಿದ್ದು. ಹಂಗಾಗಿ ನ್ಯಾಯ ಸಿಕ್ಕಿದ್ರೆ ನಾನು ಯಾವ ಕ್ಷಣ ಬೇಕಾದ್ರೂ, ನನಗೆ ನ್ಯಾಯ ಅಷ್ಟೇ ಬೇಕಾಗಿರೋದು. ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ನಾನು ಅಧಿಕಾರಿ ವಿರುದ್ಧ ಅಲ್ಲ. ನಾನು ತಪ್ಪು ಮಾಡಿರೋರು ಅಲ್ಲಿದ್ದರೆ ನ್ಯಾಯ ಸಿಕ್ಕಲ್ಲ ಅನ್ನೋದು ಒಂದೇ ಕಾರಣ. ಆತನ ಎಷ್ಟು ಬಲಾಢ್ಯನೋ, ಇವಾಗ ಎಷ್ಟು ಜನ ಸೇರ್ಸೋನೋ ಒಬ್ಬ PDO ಅಂತ ನಿಮಗೆ ಗೊತ್ತೈತೆ. ಅಲ್ಲ ಆಸ್ತಿ ಎಷ್ಟು ಕಬಳಿಸವನೆ, ನೆಕ್ಸ್ಟು ಅಲ್ಲೇ ಇದ್ದರೆ ಎಷ್ಟು ಆಸ್ತಿ ಮಾಡ್ಕೊತಾನೆ, ಎಷ್ಟು ಫ್ರಾಡ್ ಮಾಡ್ತಾನೆ ಅಂತ ನೀವು ನೋಡಿದ್ದೀರಿ. ಇವಾಗ ನೀವು ಹೇಳ್ತಾ ಇರೋದೇ ನಾನು ಕೇಳ್ತಾ ಇರೋದಲ್ಲ, ಅಷ್ಟು ಜನ ಸೇರಿದ್ರು ಅಂತ. ಅಷ್ಟು ಜನ ಸೇರಕ್ಕೆ PDOನೇ ಕಾರಣ. ಒಬ್ಬ PDO ಅಧಿಕಾರಿ, PDO ಅದೂ ಇನ್ನೇನು EO ಅಲ್ಲ, CO ಅಲ್ಲ, ಕಮಿಷ್ನರ್ ಅಲ್ಲ, ACS ಅಲ್ಲ, ಮಿನಿಸ್ಟ್ರು ಅಲ್ಲ. ಒಬ್ಬ PDO ಅಷ್ಟು ದಲಿತರನ್ನ ಎತ್ತಿ ಕಟ್ತಾನೆ ಅಂದರೆ ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು ಅದು ಎಷ್ಟು ಜನ ಅಂತ. ಹಂಗಾಗಿ ಆತನ ಅಲ್ಲಿದ್ದರೆ ನನಗೆ ನ್ಯಾಯ ಸಿಗ್ತೈತಾ ಅಂತ ನೀವು ಹೇಳಬೇಕು ಸರ್. ಅದು ನಾನು ಇಲ್ಲ ಅಂತ ಹೇಳಲ್ಲ. ಅಧಿಕಾರಿಗಳಿಗೆ ಎಷ್ಟು ಅಧಿಕಾರ ವ್ಯಾಪ್ತಿ ಇರ್ತೈತೋ ಅಷ್ಟೇ ಮಾಡೋಕ್ಕಾಗೋದು. ಅದನ್ನೇನು ನಾನು ಕ್ವಶನ್ ಮಾಡೋಕ್ಕೂ ಹೋಗಲ್ಲ, ಅವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಳಕ್ಕೂ ಹೋಗಲ್ಲ. ಇವಾಗ ಯಾಕಂದ್ರೆ ನಮ್ಮ PDO ಅಧಿಕಾರ ದುರುಪಯೋಗ ಪಡಿಸ್ಕೊಂಡವ್ರೆ ಅಂತ ಹಗಲು ರಾತ್ರಿ ಕೂತ್ಕೊಂಡೆ. ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಜನಪ್ರತಿನಿಧಿಯಾಗಿ, ನನಗೂ ಎಲ್ಲ ಫ್ಯಾಮಿಲಿ ಐತೆ, ನನ್ನೂರವ್ರು ಜನ ಗೆಲ್ಸವ್ರೆ, ನಾನು ಜನದ್ದು ಕೆಲಸ ಮಾಡಬೇಕು, ಜನದ ಹಿತ ಕಾಪಾಡಬೇಕು. ಅಂಥವ್ನಲ್ಲಿ ಬಂದು ಕುತ್ಕೊಂತೀನಿ ಅಂದರೆ ಫ್ರಾಡು, ಈಸ್ ಎ ಫ್ರಾಡ್. ಮೇಲ್ನೋಟಕ್ಕೂ ಕಾಣಿಸ್ತದೆ, ಇಡೀ ಅಧಿಕಾರಿ ವರ್ಗಗಳಿಗೆಲ್ಲ ಕಾಣಿಸ್ತದೆ. ಅವ್ರ ವ್ಯಾಪ್ತಿ ಎಷ್ಟೈತೋ ಅಷ್ಟೇ ಮಾಡಲಿ, ನನಗದು ಖುಷಿ ಐತೆ. ಅದನ್ನು ಪ್ರಾಮಾಣಿಕವಾಗಿ ಮಾಡಲಿ ಅನ್ನೋದು ನನ್ನಿದು. ಹಂಗಂತ ಹೇಳ್ಬಿಟ್ಟು ಇವರೇ ಮಾಡಿಬಿಡ್ಬೇಕು, ಇವ್ರದೇ ಆಗಬೇಕು ಅಂತ ನನ್ನ ವಾದ ಅಲ್ಲ. ಅದು ಇವ್ರ ಕೈಯಾಗುವಂಥ ಕೆಲಸ ನನಗೆ ಮಾಡಿಕೊಡ್ಲಿ ಅನ್ನೋದು ಒಂದೇ ಒಂದು ಕಳಕಳಿ, ಕಾಳಜಿ. ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಫ್ರಾಡ್ಗಳನ್ನ, ಇಂಥ ರಾಜಕಾರಣ ಮಾಡೋರನ್ನ, ಇಂಥ ದಲಿತರನ್ನ ಎಟ್ಕಟ್ಟೋರನ್ನ ಫಸ್ಟ್ ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಇದು ಒಂದೇ ಒಂದು ಇದ್ರಾಗ ಇಂಟೆಲಿಜೆಂಟ್ ರಿಪೋರ್ಟ್ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ನನ್ನ ನಡೆ ನ್ಯಾಯ ಸಿಗೋವರೆಗೂ ನನ್ನ ನಡೆ ನ್ಯಾಯ ಸಿಗಬೇಕು, ಆಮೇಲೆ ನನ್ನ ನಡೆ ಬಿಡೋದು. ನನ್ನ ನಡೆ ನ್ಯಾಯ ಅಷ್ಟೇ. ಈಗೇನು 4 ದಿನ ಆಗೈತೆ, ಅದು ನನ್ನನ್ನು ಅರೆಸ್ಟ್ ಮಾಡವ್ರ ಮುಂದೆಗಡೆ ಪ್ರೊಸೀಜರ್ ಏನು ಮಾಡ್ತಾರ, ಎಲ್ಲದಕ್ಕೂ ನಾನು ತಯಾರಿದ್ದೀನಿ. ಯಾಕಂದರೆ ನ್ಯಾಯದ ಕಡೆ ಇದ್ದೀನಿ, ನಾನು ನ್ಯಾಯದ ಪರ.
ಅವರೂ ನನಗೆ ಅನ್ಯಾಯ ಮಾಡಲ್ಲ ಅನ್ನೋದು ನನಗೆ ನಂಬಿಕೆ ಐತೆ. ಏನು ಪೊಲೀಸು ಇವ್ರೂ ಸಿಬ್ಬಂದಿನೂ ನನಗೆ ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ ಅನ್ನೋ ನಂಬಿಕೆ ಐತೆ. ಇನ್ನೇನು ನಾನು ಯಾರಿಗೆ ಹೆದರಬೇಕು?